ಹಿಂದಿ ಒಂದರ ಸರ ಈಗ ಸಿರಿ ಸೆಳೆಯಾಕತ್ತಿದ್ರಿ ಅವ್ರು ಸೆಳಿದಾಗ ದುಶ್ಯಾಸನ ಸಾಕಾತ. ಯಾಕಂದ್ರೆ ಕೃಷ್ಣ ನಾರಿಯರ ಮಧ್ಯೆ ಕುತ್ಕೊಂಡಿದ್ದ, ಸೀರಿ ಬಿಟ್ಟ, ಮಾನ ಉಳಿತು. ಅದ್ರ ಹಾಡಿಕೆ ಹಣಿ ಬಿಡ್ಕೊಳಕತ್ತವ. ನೀನ್ ಹಣಿ ಬರ್ ಗೊತ್ತಾರ ನೋಡ್ರಿ ಮಾತಾಡದವ ಹುಸನ ಹೆಂಗ ಅನ್ಕಂತವ. ಏ ಗಂಡಸ ಶಿವಾಜಿ ಮಹಾರಾಜರಿಗೆ ರಾಜ ಅನ್ನೋ ಬಿರುದು ಯಾರು ಕೊಟ್ರು? ಅಲ್ಲಿಂದ ಜಿ ಜಿ ಅನ್ನೋದು ಅವ್ರ ಮಂತ್ಯಾನಕ್ಕೆ ಯಾಕೆ ಬಂತು? ಇದ್ರ ಆಪ್ಲ ಇದ್ಯಾ ಅದು ಉಸಲ ಹೊಡಿದ ಬತ್ತಿದ್ದವ ಪಟ್ಟೆ ಹೇಳಿಬಿಡ್ತಾನೆ ಬರ್ಸ ಗಿರ್ಸ ಅಲ್ಲದ. ಅವರಿಗೆ ರಾಜ ಅನ್ನೋ ಬಿರುದ ಔರಂಗಜೇಬ್ ಕೊಟ್ಟ. ಜನರಿಗೆ ತಿಳ್ಸಾಕತ್ತ ನಾನು ನಿನಗೇನ್ ಗೊತ್ತೈತಿ ಹುಚ್ಚನ ಅಂತವನ ಕುತ್ಕ ಸುಮ್ಮನೆ ನಿನಗೇನು ಗೊತ್ತಿಲ್ಲ. ನೀ ಖುಲ್ಲಂ ಖುಲ್ಲ ಇದ್ದಾಗ ದೇವರ ಕೊಂಡದ ಮುಲ್ಲಾ ಮುಲ್ಲಾ. ನೀ ಹೆಂಗ ಕಾಣಕತ್ತಿ ಅಂದ್ರ ನನ್ನ ಕಣ್ಣಿಗೆ ಅಫ್ಘಾನಿಸ್ತಾನ್ದಾಗಿದ್ದಾವ ಪವನಿನಂತವ ಹಸ್ಮತ್ತುಲ್ಲ. ಕೇಳಿ ದಾಟಿಗೆ ನೋಡ್ ದಾರಿ ತಪ್ಪಿಸ್ಬಿಡ್ತಾನ ನನಗವ. ಉಳಿದು ಹೋದ್ರಿ ಪಾಂಡವರ ಮಹಾನ, ನೀನ್ ಹರ್ಕೊಂಡ್ರೆ ದುರ್ಯೋಧನ. ಬರೀ ಬೆತ್ತಲೆ ನೋಡ್ಬೇಕಂತ ಗುರುಗಳೇ ಬುಕ್ಕನ್ಯಾಗ ಹಿಂಗೆ ಬರ್ದಾರ, ದ್ರೌಪದಿನ ಬೆತ್ತಲೆ ಮಾಡಿ ನೋಡ್ಬೇಕಂತ ಆಸೆ ಪಟ್ಟಿದಂತ ಮಗೈ ಮತ್ತು ದುರ್ಯೋಧನ. ಯಾಕ ನಿಮ್ಗೂ ಗೊತ್ತ, ಒಂದಿನ ಮನಿ ಪೂಜೆಗೆ ಹೋದಾಗ ಜಾರಿ ಬಿದ್ದಿದ್ದ ನೀರಂತ ಹೇಳಿ. ಅವಾಗ ಆಗಿದ್ದ ಅವಮಾನ ತೀರ್ಸ್ಕೋಬೇಕಂದಿ ದ್ರೌಪದಿ ಮ್ಯಾಗ ಆಗ್ಲಿಲ್ಲ. ಬೆತ್ತಲೆ ಏನ್ ಹರ್ಕೊಂಡ ದುರ್ಯೋಧನ. ನೈತಿ ಬಂದು ಅವಂಗ ಇನ್ನೊಂದು ಅರ್ಧ ತಾಸಿಗೆ ಶ್ರೀ ಕೃಷ್ಣ ಬಾಳೆಕೆ ದ್ರೌಪದಿ ಸಿಟ್ಟಿಗೆ ಏನ್ ಶಾಪ ಹಾಕಿದ ನಿಮಗ? ನಿನ್ನ ರಗತ ತಗಂದ ಕೊಬ್ಬರೆಣ್ಣೆ ಹಚ್ಚುವಾಗ ನನ್ನ ತಲೆ ಕೂದಲ ರಗತ ಹಚ್ಚಿ ತಲೆ ಬಾಸ್ತಾನೆ ಎದರ್ಲೆ ನಿನ್ನ ಮೈಯಾನ ಎಲ್ಲ ತಗೊಂಡು ಅಂದಳ್ಳಿ ಗುರುಗಳು. ಹೌದಲ್ಲ? ಅಕ್ಕಿನ ಯಾರು ಸಮಾಧಾನ ಮಾಡಿದ್ರು? ಮುಂದೆ ನೋಡುವ ನೆನಪಿರ್ಲಿ ಯಾವ ಸವಾಲು ಹೊಡೆದ